ಸ್ನೇಹಿತರೆ, ಇವತ್ತು ನಾವು ವಾಟ್ಸಪ್ನಲ್ಲಿ ಚಾಟ್ ಲಾಕ್ನ ಒಂದು ಸೀಕ್ರೆಟ್ ಕೋಡ್ನ ನಾವು ಮರೆತೋದ್ರೆ ಯಾವ ರೀತಿ ನಾವು ರಿಸೆಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನಾವು ವಾಟ್ಸಪ್ನ ಮೆಸೇಜಸ್ಗಳನ್ನು ಲಾಕ್ ಮಾಡಿ ಹೈಡ್ ಮಾಡೋದಕ್ಕಾಗಿ ಒಂದು ಸೀಕ್ರೆಟ್ ಕೋಡ್ನ ಅಲ್ಲಿ ಯೂಸ್ ಮಾಡಿದರೆ ಅದನ್ನು ನಾವು ಮರ್ತೋಗಿದ್ದೀವಿ ಅಂದರೆ ಯಾವ ರೀತಿ ನಾವು ರಿಸೆಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಂದರೆ ವಾಟ್ಸಪ್ನಲ್ಲಿ ನಾವು ಹೈಡ್ ಮಾಡಿರುವಂಥ ಲಾಕ್ ಒಂದು ಮೆಸೇಜಸ್ಗಳನ್ನ ನಾವು ಒಂದು ಸೀಕ್ರೆಟ್ ಕೋಡ್ನಲ್ಲಿ ಹೈಡ್ ಮಾಡಿರ್ತೀವಿ. ಅಂದರೆ ಮೇಲ್ಗಡೆ ಸರ್ಚ್ನಲ್ಲಿ ನಾವು ಆ ಒಂದು ಕೋಡನ್ನು ಹಾಕಿದರೆ ಮಾತ್ರ ಆ ಮೆಸೇಜಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಇಲ್ಲಾಂದರೆ ಅವು ನಮಗೆ ಸಿಗೋದಿಲ್ಲ. ಯಾಕೆಂದರೆ ಹೈಡ್ ಆಗಿರುತ್ತೆ. ಆ ಒಂದು ಸೀಕ್ರೆಟ್ ಕೋಡ್ನ ಮರೆತೋದ್ರೆ ನಾವು ಅದನ್ನು ರಿಸೆಟ್ ಮಾಡಿಬಿಟ್ಟು ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಾಟ್ಸಪ್ನ ನಾವು ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ನಲ್ಲಿ ನಾವು ಒಂದು ಕೋಡನ್ನು ಹಾಕಿಬಿಟ್ಟು ಸರ್ಚ್ ಮಾಡಿದಾಗ ನಾವು ಹೈಡ್ ಮಾಡಿರುವಂಥ ಮೆಸೇಜಸ್ಗಳೆಲ್ಲ ಬರುತ್ತೆ. ಅಂದರೆ ನಾವು ಏನು ಕೋಡನ್ನು ಸೆಟ್ ಮಾಡಿರ್ತೀವಿ ಆ ಕೋಡನ್ನ ನಾವು ಹಾಕಿಬಿಟ್ಟು ಮೇಲ್ಗಡೆ ಸರ್ಚ್ ಮಾಡಿದ ನಂತರದಲ್ಲಿ ಮಾತ್ರ ಆ ಒಂದು ಮೆಸೇಜಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಕೋಡನ್ನೇ ನಾವು ಮರ್ತೋದ್ರೆ ಏನೇನು ಆಪ್ಷನ್ಸ್ ಇದೆ, ಏನೇನು ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಈ ಕೋಡನ್ನು ಹಾಕಿದ ನಂತರದಲ್ಲಿ ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ಬರ್ತಾ ಇದೆ. ಆ ಒಂದು ಮೆಸೇಜಸ್ಗಳನ್ನ ಈ ರೀತಿ ನಾವು ಓಪನ್ ಮಾಡ್ಕೋಬಹುದು. ಅಂದರೆ ನಾವು ಈ ಮೆಸೇಜಸ್ಗಳನ್ನ ಹೈಡ್ ಮಾಡ್ತಿರ್ಬೇಕಾದ್ರೆ ಆ ಕೋಡನ್ನು ಸೆಟ್ ಮಾಡಿರ್ತೀವಲ್ಲ, ಆ ಕೋಡನ್ನು ಮರ್ತೋಗಿದ್ದೀವಿ ಅಂದರೆ ಅದನ್ನು ರಿಸೆಟ್ ಮಾಡೋದಕ್ಕಾಗಿ ಮೊದಲು ನಾವು ಮೇಲ್ಗಡೆ ಒಂದು 3 ಡಾಟ್ಸ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಂದ್ರೆ 3 ಚುಕ್ಕೆಗಳಿರುತ್ತೆ ಈ ಕಡೆಗೆ ರೈಟ್ ಕಾರ್ನರ್ನಲ್ಲಿ. ಆ ಒಂದು 3 ಚುಕ್ಕೆಗಳ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಚಾಟ್ ಲಾಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ ಲಾಕ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊತೀನಿ. ಚಾಟ್ ಲಾಕ್ ಕೀಪ್ಸ್ ಯುವರ್ ಚಾಟ್ಸ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ ಬರ್ತಾ ಇದೆ. ಇಫ್ ಯು ಲಾಕ್ಡ್ ಚಾಟ್ಸ್ ಪುಲ್ ಡೌನ್ ಫಸ್ಟ್ ಹಿಂಗೆಲ್ಲ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಲಾಕ್ಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅನ್ಲಾಕ್ಡ್ ಆ್ಯಂಡ್ ಕ್ಲಿಯರ್ ಲಾಕ್ಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ಇಲ್ಲಿ ಇದೆ ನೋಡಿ, ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಲಾಕ್ಡ್ ಚಾಟ್ಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋದ್ರಿಂದ ನಾವು ಒಂದು ಕೋಡನ್ನು ರಿಸೆಟ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಕಂಡೀಷನ್ ಏನಿದೆ ಅಂದರೆ, ಇಫ್ ಯು ಫಾರ್ಗೆಟ್ ಯುವರ್ ಸೀಕ್ರೆಟ್ ಕೋಡ್ ಯು ಕ್ಯಾನ್ ಕ್ಲಿಯರ್ ಇಟ್, ದಿಸ್ ವಿಲ್ ಆಲ್ಸೋ ಅನ್ಲಾಕ್ ದ ಕ್ಲಿಯರ್ ಮೆಸೇಜಸ್, ದ ಫೋಟೋಸ್ ಆ್ಯಂಡ್ ವಿಡಿಯೋಸ್. ಅಂದರೆ ನೀವು ಲಾಕ್ ಮಾಡಿರೋಂಥ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳೆಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೀವು ಲಾಕ್ ಮಾಡಿರೋಂಥ ಚಾಟ್ಸ್ಗಳನ್ನ ನೀವು ಅನ್ಲಾಕ್ ಮಾಡೋದಕ್ಕಾಗಿ ಈ ಒಂದು ಕೋಡನ್ನು ನೀವು ರಿಸೆಟ್ ಮಾಡಿದರೆ ನಿಮ್ಮ ಒಂದು ಮೆಸೇಜಸ್ಗಳೆಲ್ಲ ಡಿಲೀಟ್ ಆಗುತ್ತೆ. ಅಂದರೆ ನೀವು ಹೈಡ್ ಮಾಡಿರೋಂಥ ಮೆಸೇಜಸ್ಗಳೆಲ್ಲ ಡಿಲೀಟ್ ಆಗುತ್ತೆ. ನಂತರದಲ್ಲಿ ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕೋಡನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಕೋಡನ್ನು ನಾವು ಒಂದು ಸಾರಿ ಮರ್ತೋದ್ರೆ ನಾವು ಮೆಸೇಜಸ್ಗಳನ್ನು ಕೂಡ ಕಳ್ಕೊಬೇಕಾಗತ್ತೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇರೋದಿಲ್ಲ. ಇಲ್ಲಿ ನೋಡ್ಬೋದು ಆಲ್ ಲಾಕ್ಸ್ ಆರ್ ಕ್ಲಿಯರ್ ನಾವು ಅಂತ. ಅಂದರೆ ನಮ್ಮ ಒಂದು ಮೆಸೇಜಸ್ಗಳೆಲ್ಲ ಡಿಲೀಟ್ ಆಯಿತು. ನಂತರದಲ್ಲಿ ನಾವು ಹೈಡ್ ಮಾಡಿರೋಂಥ ನಂಬರ್ಸ್ಗಳೆಲ್ಲ ಹೊರಗೆ ಬರುತ್ತೆ. ಕಾಂಟ್ಯಾಕ್ಟ್ ನಾವು ಯಾರ್ಯಾರನ್ನ ಹೈಡ್ ಮಾಡಿರ್ತೀವಿ ಅಲ್ಲಿ ಮೆಸೇಜಸ್ನಲ್ಲಿ ಎಲ್ಲವೂ ಕೂಡ ಅನ್ಹೈಡ್ ಆಗುತ್ತೆ. ಆದರೆ ನಾವು ಅಲ್ಲಿ ಹೈಡ್ ಮಾಡಿದ ನಂತರದಲ್ಲಿ ಮಾಡಿರುವಂಥ ಮೆಸೇಜಸ್ಗಳು ಇರ್ಬೋದು, ವಿಡಿಯೋಸ್ಗಳು ಇರ್ಬೋದು, ಸೆಂಡ್ ಮಾಡಿರುವಂಥ ಫೋಟೋಸ್ಗಳು ಏನೇನಿರುತ್ತೆ ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ನಾವು ಡಿಲೀಟ್ ಆಗದೆ ಆ ಕೋಡನ್ನು ರಿಸೆಟ್ ಮಾಡಬೇಕಂದ್ರೆ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನೀವು ವಾಟ್ಸಪ್ನಲ್ಲಿ ನೀವು ಸೀಕ್ರೆಟ್ ಕೋಡನ್ನು ಇಟ್ಬಿಟ್ಟು ನೀವು ಮೆಸೇಜಸ್ಗಳನ್ನ ಹೈಡ್ ಮಾಡಿದರೆ ನೀವು ರಿಸೆಟ್ ಮಾಡಬೇಕು ಅಥವಾ ಆ ಕೋಡನ್ನು ಮರಳಿ ನೀವು ಬೇರೆ ಕೋಡನ್ನು ಸೆಟ್ ಮಾಡ್ಕೋಬೇಕು. ಅಂದರೆ ನೀವು ಮೆಸೇಜಸ್ಗಳನ್ನ ಡಿಲೀಟ್ ಮಾಡಲೇಬೇಕು. ನೀವು ಕ್ಲಿಯರ್ ಮಾಡಿದ ನಂತರದಲ್ಲಿ ನಿಮ್ಮ ಕೋಡ್ ಅನ್ನೋದು ಸೀಕ್ರೆಟ್ ಕೋಡ್ ಒಂದು ಕ್ಲಿಯರ್ ಆಗುತ್ತೆ, ಆದರೆ ಅಲ್ಲಿರುವಂಥ ಮೆಸೇಜ್ಗಳೆಲ್ಲ ಡಿಲೀಟ್ ಆಗುತ್ತೆ ಅಷ್ಟೇ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.